ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, PUC ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಈ ಮಧ್ಯದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳದ್ದು ಸಬ್ಜೆಕ್ಟ್ಸ್ 1, 2, 3 ಸಬ್ಜೆಕ್ಟ್ಗಳು ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ. ಸೊ ಅಂಥ ವಿದ್ಯಾರ್ಥಿಗಳು ರೀವ್ಯಾಲ್ಯೂಯೇಷನ್ ಅದಕ್ಕೆ ಅಪ್ಲೈ ಮಾಡಬೇಕಾ, ಅಥವಾ ಮತ್ತೆ ಎರಡನೇ ಎಕ್ಸಾಮ್ ಅಟೆಂಡ್ ಮಾಡಬಹುದಾ, ಅಥವಾ ಆಲ್ರೆಡಿ ಇವರು ಪಾಸ್ ಆಗಿದ್ದಾರೆ ವಿದ್ಯಾರ್ಥಿಗಳು ಆದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಮತ್ತು 1ನೇ ಎಕ್ಸಾಮ್ 2ನೇ ಎಕ್ಸಾಮ್ ಬರೀಬಹುದಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ಮತ್ತು ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಫ್ರೆಂಡ್ಸ್, ನಿಮ್ಮದು ರಿಸಲ್ಟ್ ಏನಾದರೂ ನಾಟ್ ಕಂಪ್ಲೀಟೆಡ್ ಅಂತ ಬಂದು ಅಲ್ಲಿ ನೀವು ಆಲ್ರೆಡಿ ಚೆನ್ನಾಗಿ ಬರೆದಿದ್ರಿ, ಆದರೂ ಕೂಡ ನಿಮ್ಮದು 1, 2, 3 ಸಬ್ಜೆಕ್ಟ್ಗಳು NC ಅಂತ ಬಂದಿದೆ, ಅಥವಾ 4 ಸಬ್ಜೆಕ್ಟ್ 1, 2, 3, 4 ಸಬ್ಜೆಕ್ಟ್ಗಳು NC ಅಂತ ಬಂದಿದೆ. ಆದರೆ ನೀವು ಚೆನ್ನಾಗೇ ಬರೆದಿದ್ದೀರಾ ಅಂತಂದರೆ ನಿಮ್ಮಲ್ಲಿ ಇನ್ನೂ ಆ ಕಾಲಾವಕಾಶ ಇದೆ. ಏನು ಒಂದು ಆಪ್ಷನ್ ಇರುವಂಥದ್ದು ಏನಂತಂದರೆ, ಒಂದು ನೀವು ಪೇಪರನ್ನು ತರಿಸ್ಕೋಬೇಕಾಗತ್ತೆ. ಸೊ ಪೇಪರ್ ತರಿಸ್ಕೊಂಡು ಸ್ಪಷ್ಟೀಕರಣ ಮಾಡ್ಕೋಬೇಕು. ನಾನು ಬರೆದಿರುವಂಥದ್ದು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಆನ್ಸರ್ಗೆ ನೀವು ಕಂಪ್ಯಾರಿಸನ್ ಮಾಡ್ಕೋಬೇಕಾಗತ್ತೆ. ಸೊ ಕಂಪ್ಯಾರಿಸನ್ ಮಾಡಿಕೊಂಡು ಅದರಲ್ಲಿ ನಿಮಗೆ ಮಾರ್ಕ್ಸ್ ಬರೋಂಗಿದ್ದರೆ ನೀವು ಮತ್ತೆ ರೀವ್ಯಾಲ್ಯೂಯೇಷನನ್ನು ಹಾಕಿದರೆ ತುಂಬ ಒಳ್ಳೆಯದು. ಇಲ್ಲಪ್ಪ ನಮಗೆ ಗ್ಯಾರಂಟಿ 100% ಇದೆ, ನಮಗೆ ಗ್ಯಾರಂಟಿ ಇದೆ ಅಂತಂದರೆ ನೀವು ಏನು ಮಾಡ್ಬೋದು ಅಂದರೆ ಡೈರೆಕ್ಟ್ ರೀವ್ಯಾಲ್ಯೂಯೇಷನ್ ಕೂಡ ಅಪ್ಲೈ ಮಾಡ್ಕೋಬೋದು. ರೀವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಕೊಂಡು ಅಥವಾ ರೀಟೋಟಲಿಂಗ್ ಕೂಡ ಅಪ್ಲೈ ಮಾಡಿಕೊಂಡು ನೀವೇನು ಮಾಡ್ಬೋದು, ಒಂದು ಆಪ್ಷನನ್ನು ಹುಡುಕ್ಬೋದು. ನಾ ಎಲ್ಲ ಚೆನ್ನಾಗಿ ಬರೆದಿದ್ದೀನಿ, ನನಗೆ ಗ್ಯಾರಂಟಿ ಇದೆ ಅಂತಂದರೆ. ಇಲ್ಲ ಅಂತಂದರೆ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಮತ್ತೆ ಎಕ್ಸಾಮ್ 1ರ ಪ್ರಿಪ್ರೇಷನ್ಗೆ ನೀವು ತಯಾರಿ ಮಾಡ್ಕೋಬೇಕು. ಸೊ ಈ ಎಕ್ಸಾಮು 1ದು ಫಾರ್ಮ್ ಅಪ್ಲಿಕೇಶನಿಗೆ ಸ್ಟಾರ್ಟ್ ಆಗಿದೆ, ನಿನ್ನಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಎಕ್ಸಾಮಿಗೆ ಕಟ್ಟೋದ್ರಿಂದ ಏನಾಗುತ್ತೆ ಅಂತಂದರೆ ನೀವು ಮತ್ತೆ ಗುಡ್ ರಿಸಲ್ಟ್ ಬರ್ಬೋದು. ನಿಮಗೆ ಚೆನ್ನಾಗಿ ಎಕ್ಸಾಮ್ ಮಾಡ್ಕೊಳ್ಬೋದು. ಚೆನ್ನಾಗಿ ಎಕ್ಸಾಮ್ ಆದಮೇಲೆ ಇನ್ನೂ ಮಾರ್ಕ್ಸ್ಗಳನ್ನು ಜಾಸ್ತಿ ತೊಗೋಬೋದು. ಮಾರ್ಕ್ಸ್ಗಳನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಎಕ್ಸಾಮನ್ನು ಸಹಾಯ ಆಗುತ್ತೆ. ಸೊ ಇಲ್ಲಿ ಏನು ಮಾಡ್ತಾರೆ, ನೀವು ಎಕ್ಸಾಮನ್ನು ಮುಂದಿನ ತಿಂಗಳು ಎಕ್ಸಾಮ್ ಇರುತ್ತೆ, ಮುಂದಿನ ತಿಂಗಳನ್ನೇ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಈ ಎಕ್ಸಾಮಲ್ಲಿ ನೀವು ಮತ್ತೊಂದು ಸಲ ಅಟೆಂಡ್ ಮಾಡ್ಕೊಂಡು ಎಕ್ಸಾಮ್ ಮತ್ತೊಂದು ಸಲ ಬರೆದ್ರೆ ನೀವು ಇಲ್ಲಿ ನಿಮಗೆ ಫೇಲ್ಡ್ ಅಂತ ಬರೋದಿಲ್ಲ, ಅಥವಾ ನಿಮಗೆ ಮಾರ್ಕ್ಸ್ ಕಾರ್ಡ್ ಕೂಡ ಚೇಂಜ್ ಆಗೋದಿಲ್ಲ. ಇದರಿಂದ ಏನೂ ತೊಂದರೆ ಆಗೋದಿಲ್ಲ, ನಿಮಗೆ ಕಂಪ್ಲೀಟೆಡ್ ಅಂತ ಪಾಸ್ ಅಂತಲೇ ಬರುತ್ತೆ. ಓಕೆ, ಪಾಸ್ ಅಂತಲೇ ಬರುತ್ತೆ. ಸೊ ಹೀಗಾಗಿ ನೀವು ಎಕ್ಸಾಮನ್ಗೂ ಟ್ರೈ ಮಾಡ್ಬೋದು. ಮತ್ತು ಈಗ ಇಂಪ್ರೂವ್ಮೆಂಟ್ ಮಾಡೋರು ಅವ್ರೇನು ಮಾಡಬೇಕು ಅಂತಂದರೆ, ಈ ಪಾಸ್ ಆಗಿದ್ದಾರೆ. ಸೊ ಪಾಸ್ ಆಗಿದ್ದ ಎಕ್ಸಾಮ್ 1 ಮತ್ತು ಈ ಎಕ್ಸಾಮ್ 2 ಎರಡರನ್ನು ಕಂಪ್ಯಾರಿಸನ್ ಮಾಡ್ತಾರೆ. ಅವರು ಎರಡು ಕಂಪ್ಯಾರಿಸನ್ ಮಾಡಿ ಯಾವುದರಲ್ಲಿ ಜಾಸ್ತಿ ಇದೆ ಅದನ್ನು ರಿಸಲ್ಟ್ ಡಿಸ್ಪ್ಲೇ ಮಾಡ್ತಾರೆ. ಉದಾಹರಣೆಗೆ ನೀವು ಎಕ್ಸಾಮ್ 1ರಲ್ಲಿ ನೀವು 55 ತೊಗೊಂಡಿದ್ದೀರಿ ಮಾರ್ಕ್ಸನ್ನು, ಎಕ್ಸಾಮ್ 2ದಲ್ಲಿ 65 ತೊಗೊಂಡಿದ್ದೀರಿ. ಸೊ ಈ 65ನ್ನು ಲೆಕ್ಕಕ್ಕೆ ತೊಗೊತಾರೆ. 65ನ್ನು ಲೆಕ್ಕಕ್ಕೆ ತೊಗೊಂಡು ನಿಮ್ಗಳಿಗೆ ಪಾಸ್ ಅಂತ ಕೊಡ್ತಾರೆ. ಓಕೆ, ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಕಾಮೆಂಟ್ಗಳನ್ನು ಓದ್ತೇನೆ. ನೀವು ಹಾಕಿರುವಂಥ ಕಾಮೆಂಟನ್ನು ಓದಿ ಅದಕ್ಕೆ ಏನಾದ್ರು ಸೊಲ್ಯೂಷನ್ ಸಿಗುತ್ತಾ ಅಂತ ಹೇಳ್ತೀನಿ. ಸರ್, ರಿಸಲ್ಟ್ ನಮ್ಮದು 28 ಬಂದಿದೆ. ಇಂಟರ್ನಲ್ 20 ಕಾಲೇಜ್ ಅಕಾಡೆಯಿಂದ ಕೊಟ್ಟಿದ್ದಾರೆ. ಟೋಟಲ್ ಮಾರ್ಕ್ಸ್ 48, ಆದರೂ ನನಗೆ NC ಅಂತ ಬಂದಿದೆ. ಯಾಕೆ ಪ್ಲೀಸ್ ಸರ್ ವಿಡಿಯೋ ಮಾಡಿ ಅಂತ ಹೇಳಿದರೆ. ಓಕೆ, ನಿಜ, ನೀವು ಯಾವ ಒಂದು ಸಬ್ಜೆಕ್ಟಲ್ಲಿ ನೀವು ಈ ಕಡಿಮೆ ಬಂದಿದೆ ಅಂತ ನೀವು ಹೇಳಿಲ್ಲ. ಯಾಕಂದರೆ ಇಲ್ಲಿ ಸೈನ್ಸಿಗೆ ಮತ್ತು ಆರ್ಟ್ಸಿಗೆ ವ್ಯತ್ಯಾಸ ಇದೆ. ಸೊ ನೀವು ಸೈನ್ಸಾ ಅಥವಾ ಆರ್ಟ್ಸಾ ಅಂತ ಯಾವ ಸಬ್ಜೆಕ್ಟ್ ಅಂತ ಮೆನ್ಷನ್ ಮಾಡಲಿಲ್ಲ. ಆದರೂ ಕೂಡ ಒಂದು ಟೇಬಲನ್ನು ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ನೀವು ಕಂಪ್ಯಾರಿಸನ್ ಮಾಡ್ಕೊಳ್ಬೋದು. ಒಂದು ನಿಮಗೆ ಎಷ್ಟು ಮಾರ್ಕ್ಸ್ ಬಂದರೆ ಪಾಸು, ಎಷ್ಟು ಮಾರ್ಕ್ಸ್ ಬರಲಿಲ್ಲ ಅಂದರೆ ಫೇಲ್ ಅನ್ನೋದನ್ನು ಮಾಹಿತಿನ ಕೊಡ್ತೇನೆ. ನೋಡಿ, ಇದು ಒಂದು ಪ್ರೈವೇಟ್ ವೆಬ್ಸೈಟಲ್ಲಿ ಇರುವಂಥದ್ದು. ಪಾಸಿಂಗ್ ಮಾರ್ಕ್ಸ್ ಎಷ್ಟಿರಬೇಕು ಮಿನಿಮಮ್. ಫಸ್ಟಿಗೆ ನಾನು ಜಸ್ಟ್ ಸಬ್ಜೆಕ್ಟ್ ವೈಸ್ ತೋರಿಸ್ತೀನಿ. ಸೊ ನಿಮ್ದು ಯಾವ ಸಬ್ಜೆಕ್ಟ್ ನೋಡ್ಕೊಳ್ರಿ. ಮ್ಯಾಥ್ಸ್ ಆಗಿದ್ದರೆ 100ಕ್ಕೆ ನೀವು 35 ತೊಗೊಂಡು ಪಾಸ್ ಆಗಬೇಕು. ಕೆಮಿಸ್ಟ್ರಿ 70ಕ್ಕೆ 24, ಫಿಸಿಕ್ಸ್ 70ಕ್ಕೆ 24 ತೊಗೋಬೇಕು. ಬಯಾಲಜಿ ಕೂಡ 70ಗೆ 24 ತೊಗೋಬೇಕು. ಅಕೌಂಟಿಗೆ 80 ಇರುತ್ತೆ, ಅದಕ್ಕೆ 28 ತೊಗೋಬೇಕು. ಆಮೇಲೆ ಇಕೊನಾಮಿಕ್ಸ್ಗೆ 80 ಇದೆ, ಟೋಟಲ್ ನೀವು ಬರೀದು 28 ಅಂದರೆ 28 ತೊಗೋಬೇಕು. ಬಿಸ್ನೆಸ್ ಸ್ಟಡಿಗೆ 28 ಮಿನಿಮಮ್ ಪಾಸಿಂಗು. ಸೋಷಿಯಾಲಜಿಗೆ 28, ಜೋಗ್ರಫಿ 28, ಪೊಲಿಟಿಕಲ್ ಸೈನ್ಸ್ 28, ಹಿಸ್ಟ್ರಿಗೆ 28 ಇದೆ. ಆಮೇಲೆ ಫಸ್ಟ್ ಲ್ಯಾಂಗ್ವೇಜಲ್ಲಿ ಕೂಡ 100ಗೆ 35, ಸೆಕೆಂಡ್ ಲ್ಯಾಂಗ್ವೇಜ್ಗೆ 35 ತೊಗೊಂಡು ಪಾಸ್ ಆಗಬೇಕು. ಇವಾಗ ನಾನು ಬರ್ತೀನಿ ಇಂಟರ್ನಲ್ ಮಾರ್ಕ್ಸಿಗೆ. ಓಕೆ, ನೋಡ್ಕೊಳ್ರಿ ನಿಮ್ಮದು ಇಂಟರ್ನಲ್ ಮಾರ್ಕ್ಸ್ ಎಷ್ಟಿರ್ಬೇಕಂತ. ಕೆಮಿಸ್ಟ್ರಿಗೆ ಮಿನಿಮಮ್ 11 ಇರಬೇಕು. ಫಿಸಿಕ್ಸಿಗೆ 11, ಬಯಾಲಜಿ 11, ಅಕೌಂಟ್ಸಿಗೆ ನೋಡಿ 7, ಇಕೊನಾಮಿಕ್ಸಿಗೆ 7, ಬಿಸ್ನೆಸ್ ಸ್ಟಡಿಗೆ 7, ಸೋಷಿಯಾಲಜಿಗೆ 7, ಜೋಗ್ರಫಿಗೆ 7, ಪೊಲಿಟಿಕಲ್ ಸೈನ್ಸಿಗೆ 7, ಹಿಸ್ಟ್ರಿಗೆ 7 ತೊಗೊಂಡು ಪಾಸ್ ಆಗಬೇಕು. ಸೊ ಇಲ್ಲಿ ಓವರಾಲಾಗಿ ಹೇಳೋದಾದರೆ ನೀವು 80ಕ್ಕೆ ಪಾಸಿಂಗ್ ಮಾರ್ಕ್ಸ್, ಥಿಯರಿ ಒಳಗಡೆ 24, ಪ್ರಾಕ್ಟಿಕಲ್ ಮಾರ್ಕ್ಸ್ 20ಕ್ಕೆ 7 ತೊಗೊಂಡು ಪಾಸ್ ಆಗಬೇಕು. ಓಕೆ, 80ಕ್ಕೆ ಎಕ್ಸಾಮ್ ಬರ್ತಿದ್ರೆ
70ಕ್ಕೆ ಎಕ್ಸಾಮ್ ಬರೆದಿದ್ದರೆ ನೀವು ಇಲ್ಲಿ 28 ತೊಗೊಂಡು ಪಾಸ್ ಆಗಬೇಕು ಥಿಯರಿದಲ್ಲಿ. ಆಮೇಲೆ ಪ್ರಾಕ್ಟಿಕಲ್ 30 ಇರುತ್ತೆ. ಸೊ ಇಲ್ಲಿ 11 ತೊಗೊಂಡು ಪಾಸ್ ಆಗಬೇಕಾಗತ್ತೆ. ಇಲ್ಲಿ ನೀವು 28-20 ಇಂಟರ್ನಲ್ 20 ತೊಗೊಂಡಿರಿ ಅಂತ ಹೇಳ್ತಾ ಇದ್ದೀರಿ. ಸೊ ಇಲ್ಲಿ ನೋಡ್ಕೊಳ್ರಿ ನಿಮ್ದು ಯಾವ ಸಬ್ಜೆಕ್ಟಿಗೆ ಮಿಸ್ ಆಗಿದೆ. ಓಕೆನಾ, ನಿಮ್ದು ಯಾವ ಸಬ್ಜೆಕ್ಟ್ ಇಲ್ಲಿ ಮೆನ್ಷನ್ ಮಾಡಲಿಲ್ಲ, ಅಲ್ಲಿ ನೋಡ್ಕೊಳ್ರಿ. ಅದರಲ್ಲಿ ಚಾರ್ಟ್ ಪ್ರಕಾರ ಎಲ್ಲ ಕರೆಕ್ಟಾಗಿದ್ದರೆ ನೀವೇನು ಮಾಡಬೇಕಂದ್ರೆ ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡಿ ರೀಟೋಟಲಿಂಗ್ ಹಾಕಿ, ರೀಟೋಟಲಿಂಗ್ ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡಿ ರೀಟೋಟಲಿಂಗಿಗೆ ನೀವು ಅಪ್ಲೈ ಮಾಡ್ಕೊಳ್ರಿ. ಮತ್ತೊಂದು ಸಲ ಅದು ರೀಟೋಟಲಿಂಗ್ ಆಗಿ ಬರುತ್ತೆ. ನಿಮಗೆ ಏನು ಮಾರ್ಕ್ಸ್ ಬರಬೇಕಿತ್ತು ಅವು ಬರ್ತವೆ. ನೆಕ್ಸ್ಟ್ ಕ್ವಶನ್ ಇದೆ ಇಲ್ಲಿ. ಲಾಸ್ಟ್ ಇಯರ್ ನಮ್ಮ ಸೀನಿಯರ್ಸ್ ಒಬ್ಬರು ಇಂಪ್ರೂವ್ಮೆಂಟ್ 58, ಕೆಮಿಸ್ಟ್ರಿ 55 ಬರೆದಿದ್ದರು. ಆದರೆ ಮಾರ್ಕ್ಸ್ ಇಂಪ್ರೂವ್ ಆಗಿಲ್ಲ. ಇಂಪ್ರೂವ್ ಬರೆದಿದ್ರು ವೇಸ್ಟ್ ಅಂತ ಪ್ಲೀಸ್ ಹೇಳಿ. ನಾನು ಈ ಸಲ ಬರಿತಿದ್ದೀನಿ 2 ಪೇಪರ್ಸ್ ಮಾರ್ಕ್ಸ್ ಕೊಡ್ತಾರಾ? ನೋಡಿ ಇಲ್ಲಿ ನಾನು ಇಂಪ್ರೂವ್ಮೆಂಟಿಗೆ ನೋಡಿ ಇವ್ರದ್ದು ಇಂಪ್ರೂವ್ಮೆಂಟ್ ಹೆಂಗೆ ರೀ, ಎಕ್ಸಾಮ್ ಬರೀಬೇಕು ರೀ ಚೆನ್ನಾಗಿ. ಇಂಪ್ರೂವ್ಮೆಂಟ್ ಯಾಕೆ ಆಗೋದಿಲ್ಲ ಅಂದರೆ ಫಸ್ಟ್ ಎಕ್ಸಾಮ್ ಬರೆದಂಗೆ ಸೆಕೆಂಡ್ ಎಕ್ಸಾಮ್ ಅಷ್ಟೊಂದು ಇಂಟ್ರೆಸ್ಟ್ ಬರೋಂಗಿಲ್ಲ, ಹೌದಾ? ಆಮೇಲೆ ನೋಡಿ ಏನಾಗುತ್ತೆ ಅಂದರೆ ಇಲ್ಲಿ ಇವ್ರಿಗೆ 58ಗೆ ಏನಾದ್ರು ಚೆನ್ನಾಗಿ ಬರೆದಿದ್ದರೆ 65 ಬಂದರೆ ಇವರಿಗೆ ಇದು 65 ಕನ್ಸಿಡರ್ ಮಾಡ್ತಾರೆ. 55 ಬದಲು ಇವರಿಗೆ 65 ಬಂದರೂ ಕೂಡ 65 ಕನ್ಸಿಡರ್ ಮಾಡ್ತಾರೆ. ಎರಡೂ ಕಂಪ್ಯಾರಿಸನ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಯಾವುದು ಹೈಯೆಸ್ಟ್ ಇದೆ ಅದನ್ನು ಮಾರ್ಕ್ಸ್ಗಳನ್ನು ಕೊಡ್ತಾರೆ. ನೀವು ಎಕ್ಸಾಮ್ ಬರೀರಿ, ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬರೀರಿ 2 ಸಬ್ಜೆಕ್ಟನ್ನ, ನಿಮ್ಗೆ ಚೆನ್ನಾಗಾಗುತ್ತೆ. ನೀವು ಎಲ್ಲಿ ಕಾನ್ಫಿಡೆಂಟ್ ಇದ್ದರೆ ಎಕ್ಸಾಮ್ ಬರೀರಿ, ತೊಂದರೆ ಇಲ್ಲ. ಮಾರ್ಕ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಯಾಕಂದ್ರೆ ಹೋದ ಸಲ ಭಾಳಷ್ಟು ವಿದ್ಯಾರ್ಥಿಗಳು ಇದೇ ರೀತಿ ಮಾಡಿಕೊಂಡು ಎಕ್ಸಾಮ್ ಪೇಪರನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸರ್ ನಂದು ಇಂಗ್ಲೀಷ್ನಲ್ಲಿ 14 ಮಾರ್ಕ್ಸ್ ಅಷ್ಟೇ ಬಂದಿದ್ದು, ನಾನು ಜಾಸ್ತಿ ಬರೆದಿದ್ದೀನಿ, ರಿವ್ಯಾಲ್ಯೂಷನ್ ಹಾಕಿದರೆ ಬರುತ್ತಾ? ನೋಡಿ ನೀವು ಜಾಸ್ತಿ ಬರೆದಿದ್ದರೆ ಪಕ್ಕಾ ರಿವ್ಯಾಲ್ಯೂಷನ್ ಹಾಕಿ, ಹೌದಾ? ಬರೆದಿದ್ರೆ ಇಲ್ಲಾಂದರೆ ಒಂದು ಫೋಟೋ ಕಾಪಿ ತರಿಸ್ಕೊಳ್ರಿ, ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ನಿಮ್ಮ ಫೋಟೋ ಕಾಪಿ ಒಳಗಡೆ ನೀವು ಕಂಪ್ಯಾರಿಸನ್ ಮಾಡಿಕೊಡಿ, ಕೀ ಆನ್ಸರ್ ಜೊತೆ ಕಂಪ್ಯಾರಿಸನ್ ಮಾಡಿಕೊಂಡು ಮಾರನೇ ದಿನ ನೀವೇನು ಮಾಡಿ ಅಂತಂದರೆ ರಿವ್ಯಾಲ್ಯೂಷನ್ಗೆ ಹಾಕಿಬಿಡಿ, ಓಕೆನಾ? ಅದು ಕೂಡ ಒಂದು ಚಾನ್ಸ್ ಇದೆ ನಿಮಗೆ. ಇಲ್ಪ 100% ಕಾನ್ಫಿಡೆಂಟ್ ಇದೆ ಅಂತಂದರೆ ನೀವು ಏನು ಮಾಡಿ ಅಂದರೆ ರಿವ್ಯಾಲ್ಯೂಷನ್ ಹಾಕಿ ಅದನ್ನು ಮತ್ತೊಂದು ಸಲ ಅವ್ರು ರಿವ್ಯಾಲ್ಯೂಷನ್ ಮಾಡ್ತಾರೆ, ಮತ್ತೊಂದು ಸಲ ಹೊಸದಾಗಿ ಚೆಕ್ ಮಾಡ್ತಾರೆ. ಮಾರ್ಕ್ಸ್ ಬರೋಂಗಿದ್ರೆ ಅಷ್ಟೇ ಮಾರ್ಕ್ಸ್ಗಳನ್ನು ಕೊಡ್ತಾರೆ, ಇಲ್ಲಾಂದರೆ ಮಾರ್ಕ್ಸ್ಗಳನ್ನು ಕೊಡೋದಿಲ್ಲ.